ಬ್ರೇಕ್ನ ನಂತರ ಲೆಫ್ಟ್ ರೈಟ್ ಅಂಡ್ ಸೆಂಟರ್ಗೆ ಮತ್ತೊಮ್ಮೆ ಸ್ವಾಗತ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳ ದಾರುಣ ಸಾವು ವಿಮಾನ ಅಪಘಾತದಲ್ಲಿ. ಮತ್ತೊಬ್ಬ ಹಿರಿಯ ರಾಜಕಾರಣಿ ಬೆಂದು ಕರಕಲಾಗಿ ಹೋದರು. ಪ್ರಶಾಂತ್, ಮೇಲಿಂದ ಮೇಲೆ ಈ ಸುದ್ದಿಗಳನ್ನು ನೋಡ್ತೀವಿ. ಆದರೂ ಸಣ್ಣ ಪುಟ್ಟ ಪ್ರಯಾಣಗಳಿಗೂ ಸಹ ವಿಮಾನ ಹೆಲಿಕಾಪ್ಟರ್ಗಳನ್ನು ಬಳಸುವ ರಾಜಕಾರಣಿಗಳ ಕೈಯಲ್ಲಿ ಕಡಿಮೆ ಆಗೋದಿಲ್ಲ. ಮಸ್ಟ್ ಬಿ ಕನ್ವೀನಿಯೆಂಟ್ ಫಾರ್ ದೆಮ್. 100 ಕಿಲೋಮೀಟರ್ಗೂ ಹೆಲಿಕಾಪ್ಟರ್ನಲ್ಲಿ ಹೋಗ್ಬಿಡ್ತಾರೆ. ಅಲ್ಲ, ಇತ್ತೀಚಿನ ದಿನಗಳಲ್ಲಿ ಅನಿವಾರ್ಯ. ಯಾಕಂದರೆ ಪ್ರೆಷರ್ ಅಷ್ಟಿದೆ ನಿಮಗೆ. ಈಗ ಚುನಾವಣೆಗಳ ಸಂದರ್ಭದಲ್ಲೇ ನಾವು ನೋಡಿದ್ವಿ. ಸೌಂದರ್ಯ ಪ್ರಚಾರಕ್ಕೆ ಹೋಗಿದ್ರು ತಾನೆ ಆಂಧ್ರ ಪ್ರದೇಶ್. ಜಕ್ಕೂರು ವಿಮಾನ ನಿಲ್ದಾಣದಿಂದ ಹೊರಟಿತು. ನಂತರ ನೋಡಿದಾಗ ಅದು ವಿಮಾನದ ಒಟ್ಟಾರೆ ಅಂದರೆ ಅವಾಗ ಅಷ್ಟು ಟಿ ವಿ ಚಾನಲ್ ಇರಲಿಲ್ಲ ಅಲ್ವಾ, ಅಷ್ಟು ಆ ವಿಮಾನದ ಮೇಂಟೆನೆನ್ಸ್ ಬಗ್ಗೆ ಇವತ್ತಿನಷ್ಟು ಅವಾಗ ಚರ್ಚೆ ಆಗ್ತಿರ್ಲಿಲ್ಲ. ಬಟ್ ನಂತರ ಗೊತ್ತಾಯ್ತದೆ ಯಾವುದೋ ಹಳೆ ವಿಮಾನ ಅಂತಕ್ಕಂಥದ್ದು. ಸೊ ಅನೇಕ ಬಾರಿ ನಾವು ನೋಡಿದ್ವಿ. ಡಿ ಕೆ ಶಿವಕುಮಾರ್ ಹೆಲಿಕಾಪ್ಟರ್ನಿಂದ ಬರುವಾಗಲೇ ಹದ್ದು ಬಡಿತು. ಎಸ್, ಇಂಟ್ರ್ಯೂ ಕೊಡ್ತಾ ಇದ್ರು ಅವಾಗ. ಹೌದು, ಯಾವುದೋ ಒಂದು ಚಾನಲ್ ಅಂತ. ನೀವು ಸಂಜಯ್ ಗಾಂಧಿದು ಆ ವಿಮಾನ ದುರಂತ ಬೇರೆ. ಬಟ್ ಈಗ ಮಾಧವರಾವ್ ಸಿಂಧಿಯಾ, ವೈಎಸ್ ರಾಜಶೇಖರ್ ರೆಡ್ಡಿ, ಆದರೆ ನನಗನ್ಸುತ್ತೆ ದಿಸ್ ಇಸ್ ಹೈ ಟೈಮ್ ಅಟ್ಲೀಸ್ಟ್ VIP ಏನು ಸಣ್ಣ ವಿಮಾನಗಳಲ್ಲಿ ತರಾತುರಿಯಲ್ಲಿ ಪ್ರಯಾಣ ಬಳಸ್ತಾರೆ, ಆಗ ಒಂದು ಸೆಟ್ ಆಫ್ ಪ್ರೋಟೋಕಾಲ್ ಬರಬೇಕು ಅಂತ. ಈಗ ಪ್ರಧಾನಮಂತ್ರಿಗಳ ಹಾರಾಟ, ರಾಷ್ಟ್ರಪತಿಗಳ ಹಾರಾಟದಲ್ಲಿ ಒಂದು ಪ್ರೋಟೋಕಾಲ್ ಇದೆ. ಗೃಹ ಮಂತ್ರಿಗಳಿಗೆ ಮತ್ತು ವಿದೇಶಾಂಗ ಇಲಾಖೆಯ ಮಂತ್ರಿಗಳಿಗೂ ಸಪ್ರೇಟ್ ವಿಮಾನ ಇರುತ್ತೆ, ಅದಕ್ಕೂ ಒಂದು ಪ್ರೋಟೋಕಾಲ್ ಅಂತಿದೆ. ಬಟ್ ಈ ತರಾತುರಿಯಲ್ಲಿ ರಾಜಕೀಯ ಕಾರಣಗಳಿಗೋಸ್ಕರ ಏನು ಹಾರಾಟ ಮಾಡಬೇಕಾಗತ್ತೆ, ಆ ವಿಮಾನಕ್ಕೆ ನನಗನ್ಸುತ್ತೆ ಒಂದು ಸೆಟ್ ಆಫ್ ಪ್ರೋಟೋಕಾಲ್ಸ್ನ ಅವಶ್ಯಕತೆ ನಿಶ್ಚಿತವಾಗಿದೆ. ನಮ್ಮ ದೇಶದಲ್ಲಿ ಹೆಂಗಂದರೆ ಅಪಘಾತ ಆದಾಗ ನಾವು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ನೆಕ್ಸ್ಟ್ ಟೈಮ್ ವಿಮಾನ ಹತ್ತುವಾಗ ಒಂಚೂರು ಎದೆ ಡವಡವ ಅಂದಂಗೆ ಆಗುತ್ತೆ. ಆಮೇಲೆ ಮತ್ತೆ ಯಥಾ ಪ್ರಕಾರ ನಡ್ಕೊಂಡು ಹೋಗ್ತೀವಿ. ಮತ್ತು ವಿಮಾನ ದುರಂತ ನಡೆದಾಗ ಜನ ಕೂಡ ಒಂದು ರೀತಿ ನೋಡ್ತಾರೆ ಯಾಕಂದರೆ ವಿಮಾನ ದುರಂತ ಆಗೋದು ಕಡಿಮೆ, ರೇಟ್ ಅದ್ರದ್ದು ಕಡಿಮೆ, ಆದರೆ ಅದು ಮಾಡ್ತಕ್ಕಂಥ ಸದ್ದು ಜಾಸ್ತಿ ಇರುತ್ತೆ. ಕರೆಕ್ಟ್. ಆಗ ಮಾತ್ರ ನೋಡ್ತೀವಿ. ನನಗನ್ಸುತ್ತೆ ವಿಂಗ್ ಕಮಾಂಡರ್ ಸುದರ್ಶನ್ ಅವ್ರು ಹೇಳ್ದಂಗೆ ನಾವು DGCA ಮತ್ತು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಮತ್ತು ರೂಲ್ಸ್ಗಳು ತರಲಿಕ್ಕೆ ದಿಸ್ ಇಸ್ ಹೈ ಟೈಮ್. ಯಾಕಂದರೆ ದೊಡ್ಡ ದೊಡ್ಡ ನಾಯಕರುಗಳನ್ನು ನಾವು ಕಳ್ಕೊಳ್ತಾ ಇದ್ದೀವಿ. ಈ ರೀತಿಯ ಸಣ್ಣ ವಿಮಾನಗಳ ಹಾರಾಟದ ಸಂದರ್ಭದಲ್ಲಿ ನೀವು ಎಷ್ಟು TMC ಬಾಲಯೋಗಿ, ದೊರ್ಜಿ ಖಂಡು, ಮಾಧವರಾವ್ ಸಿಂಧಿಯಾ ವಿಮಾನದ ದುರಂತ ಕೂಡ ಅತ್ಯಂತ ಅಂದರೆ ಈ ದೇಶಕ್ಕೆ ಒಂದು ದೊಡ್ಡ ನಾಯಕತ್ವ ನೀಡಬಲ್ಲಂಥ ನಾಯಕರಾಗಿದ್ದರು ಅವರು. ವೈಎಸ್ ರಾಜಶೇಖರ್ ರೆಡ್ಡಿ, ಬಿಡಿ ಪಾಲಿಟಿಕ್ಸ್ ಚೇಂಜ್ ಆಗೋದು ಒಂದು ಕಡೆ, ಬಟ್ ಅವರೊಂದು ಪೊಲಿಟಿಕಲ್ ವರ್ಕಿಗೋಸ್ಕರನೇ ಇರ್ಬೋದು. ಉಪಮುಖ್ಯಮಂತ್ರಿಗಳ ಹಾರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಿ ಹೋಗಿ ಇಳಿತಾರೆ. ಎಸ್, ಬೇರೆ ದೇಶಕ್ಕೆ ಏನಾದ್ರು ಕಂಪೇರ್ ಮಾಡ್ಬೋದಾ ಸರ್? ಏರ್ ಸೇಫ್ಟಿ ವಿಷಯದಲ್ಲಿ ಭಾರತ ಎಲ್ಲಿ ಕಾಂಪ್ರಮೈಸ್ ಆಗಿದೆ ಅಂತ? ಖಂಡಿತ ಕಾಂಪ್ರಮೈಸ್ ಆಗಿದೆ. ಅದನ್ನು ಓಪನ್ ಆಗೇ ಹೇಳಬೇಕು. ಈಗ ಯುರೋಪಿಯನ್ ದೇಶಗಳಲ್ಲಿ ನಾವು ನೋಡ್ತೀವಿ ಅಂದರೆ ಅಲ್ಲಿ ವಿಸಿಬಿಲಿಟಿಯ ಅಂದರೆ ಇದಕ್ಕಿಂತ ದೊಡ್ಡ ವೆದರ್ ಸಮಸ್ಯೆ ಇರುತ್ತೆ. ಬಟ್ ಅಲ್ಲಿ ಯಾವಾಗ ಹಿಮಗಾಳಿ ಬೀಸುತ್ತೋ, ಚಳಿಗಾಳಿ ಬೀಸುತ್ತೋ ಗೊತ್ತಾಗೋದಿಲ್ಲ. ವೈಲೆಂಟ್ ವೆದರ್ ಇರುತ್ತೆ. ಬಟ್ ಅಲ್ಲಿ ಎಷ್ಟು ಸ್ಟ್ರಿಕ್ಟ್ ಆಗಿ ಪ್ರೋಟೋಕಾಲ್ ಮಾಡಿರ್ತಾರೆ ಅಂದರೆ ಯು ಹ್ಯಾವ್ ಟು ಲರ್ನ್ ಟು ಸೇ ನೋ. ಈಗ ನೀವು ಒಂದು ಆಕ್ಸಿಡೆಂಟ್ ಬಗ್ಗೆ ಹೇಳಿದ್ರಿ, ಅದೇನಾಯಿತು ಗೊತ್ತಾ? ಜಕ್ಕೂರಿಂದ ಟೇಕ್ ಆಫ್ ಆಯಿತು. ಟೇಕ್ ಆಫಿಗಿನ್ನ ಮುಂಚೆ ಇನ್ನೊಬ್ಬರು ರಾಜಕಾರಣಿ ಬಂದು ಸೇರಿಕೊಂಡ್ರು. ಓಕೆ, ಅವರು ಬಂದರು ಅಂತೇಳಿ ಒಂದು ಪೆಟ್ರೋಲ್ದು ಜರಿಕ್ಯಾನ್ 50 ಲೀಟ್ರದ್ದು ಹಿಂದ್ಗಡೆ ಇಟ್ಟರು. ಆಫ್ಟರ್ನೂನ್, ಸಮ್ಮರ್ ಟೈಮ್ ಆಫ್ಟರ್ನೂನ್, ಇಟ್ ಜಸ್ಟ್ ದೆನ್ ಟೇಕ್ ಆಫ್. ಸಹಕಾರ ನಗರದ ಅಷ್ಟೊತ್ತಿಗೆ ಅದು ಅಲ್ಲೇ ಬಿತ್ತಾಗುತ್ತೆ. ಎವ್ರಿ ಒನ್ ವಾಸ್ ಕುಕ್ಡ್ ಇನ್ ಸೈಡ್. ಸೊ ಇಂಥದ್ದು ನೀವು ಹೇಳಿದ್ರಲ್ಲ, ದಟ್ ಮಾನಿಟರಿಂಗ್, ದಟ್ ಸ್ಟ್ರಿಕ್ಟ್ನೆಸ್, ರೆಗ್ಯುಲೇಟಿಂಗ್ ಇಟ್ ಸೆಲ್ಫ್ ಇಸ್ ಪ್ರಾಬ್ಲಮ್. ನಾನು ಇದೇನು ಪ್ರತಿ ಸಾರಿ ನೀವು ಹೇಳೋದೇ ಇದು, ನಮ್ಮ ಏವಿಯೇಷನ್ ಸೆಕ್ಟರ್ ಶುಡ್ ಬಿ ಹೆಲ್ಡ್ ಆ್ಯಂಡ್ ಹೆಡೆಡ್ ಬೈ ಎ ಪ್ರೊಫೆಷನಲ್, ನಾಟ್ ಬಾಬೂಸ್. ಯಾರು IAS ಮಾಡೋದವರು ಇದನ್ನು ಮಾಡೋದಲ್ಲ. ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ ವೆಲ್ಫೇರ್. ಸೊ ಇಫ್ ಹಿ ಈಸ್ ದ ಹೆಡ್ ಆಫ್ ದಿ organization, you can imagine how people will take him for a ride. ವಿಂಗ್ ಕಮಾಂಡರ್ ರಾಜೀವ್ ಸರ್, ಇಲೆಕ್ಷನ್ ಟೈಮಲ್ಲಿ ಪರಿಸ್ಥಿತಿ ಇನ್ನೂ ಕೆಟ್ಟದಾಗಿರುತ್ತೆ. ಹೌದು, ನಾನು ಮಂಗಳೂರಿಗೆ ಹೋಗಿದ್ದೆ ಸುದರ್ಶನ್ ಸರ್. ಒಂದು ಪೊಲಿಟಿಕಲ್ ಪಾರ್ಟಿಯ ಕಾರ್ಯಕ್ರಮ ಇತ್ತು ಅಂತ 2024ಅಲ್ಲಿ. ನೀವು ವಿಮಾನದ ಸ್ಥಿತಿ ನೋಡಿಬಿಟ್ರೆ ನಾವೆಲ್ಲ ಜರ್ನಲಿಸ್ಟ್ಗಳು ಹೇಳಿದ್ವಿ, ನಾವಿನ್ನು ವಾಪಸ್ ಹಾರಾಟ ಮಾಡೋಲ್ಲ, ಮಂಗಳೂರಿಂದ ನಾವು ಬೆಂಗಳೂರಿಗೆ ಆರಾಮಾಗಿ ಹೋಗ್ಬೋದು. ರಿಯಲಿ ದಟ್ ಈಸ್ ಸ್ಯಾಡ್ ಸ್ಟೇಟ್ ಆಫ್ ಅಫೇರ್ಸ್. ಎಸ್, ವಿಂಗ್ ಕಮಾಂಡರ್ ರಾಜೀವ್ ಸರ್,
ಬೇರೆ ದೇಶಗಳ ಏರ್ ಸೇಫ್ಟಿ ಮೆಷರ್ಸ್ ನೋಡಿದ್ರೆ ಭಾರತ ತುಂಬ ಕಾಂಪ್ರಮೈಸ್ ಆಗಿದೆಯಾ ಅಂತ ಅದೇ ಪ್ರಶ್ನೆ ನಾನು ನಿಮಗೆ ಕೇಳ್ತಾ ಇದ್ದೀನಿ. ಖಂಡಿತ. ಹೆಂಗೆ? ನಮ್ಮಲ್ಲಿ ಸಿಸ್ಟಮ್ಸ್ ಇಲ್ಲ. ಜೊತೆಗೆ ಪ್ರೊಫೆಷನಲ್ಸ್ ಆರ್ ನಾಟ್ ಲೀಡಿಂಗ್ ದ ಸೇಫ್ಟಿ ಆರ್ಗನೈಸೇಷನ್ಸ್ ಆರ್ ದ ಫೆಡರಲ್ ಆರ್ಗನೈಸೇಷನ್ಸ್. ಎಲ್ಲ ಕಡೆ ಒಂದು IAS ಲಾಬಿ ಒಂದೇನಿದೆ ಅದು ಕೂತು ಅಡ್ಮಿನಿಸ್ಟ್ರೇಷನ್ ಮಾಡ್ತದೆ. ಇಟ್ ಈಸ್ ನಾಟ್ ಏಬಲ್ ಟು ಗಿವ್ ಪ್ರೋಆಕ್ಟಿವ್ ಗೈಡೆನ್ಸ್ ಆನ್ ಸೇಫ್ಟಿ ರೆಗ್ಯುಲೇಷನ್ಸ್. ಮತ್ತೇನಾಗ್ತದೆ, ನಮ್ಮಲ್ಲಿ ಪೊಲಿಟಿಷಿಯನ್ಸ್ ಬಂದು ಹೋಗಯ್ಯ ಅಂದ್ರೆ ಹೋಗ ನಾನು ನೋಡ್ಕೊಂತೀನಿ ಅಂದ್ರೆ ಇಲ್ಲ ಅನ್ನೋ ಹೇಳೋ ಧೈರ್ಯ ಇನ್ನೂ ನಮ್ಮಲ್ಲಿ ಬಂದಿಲ್ಲ. ಆ ಸರ್ವಿಸ್ ಮೆಂಟಾಲಿಟಿ, ಸರ್ವಿಟ್ಯೂಡ್ ಮೆಂಟಾಲಿಟಿ ನಮ್ಮಲ್ಲಿ ಇನ್ನೂ ಇದೆ. ಸೊ ಇದೆಲ್ಲ ಕಾರಣದಿಂದ ನಮ್ಮಲ್ಲಿ ಆಕ್ಸಿಡೆಂಟ್ಸ್ ಜಾಸ್ತಿ ಆಗುತ್ತೆ. ಪೈಲಟ್ಗಳು ನೋ ಅನ್ನೋದನ್ನ ಫಸ್ಟ್ ಕಲ್ಕೋಬೇಕು ಅಂತ. ಕರೆಕ್ಟ್. ಎಲ್ಲರೂ, ಪೈಲಟ್ ಒಬ್ಬನೇ ಅಲ್ಲ, ಮೇಂಟೆನೆನ್ಸ್ ಸ್ಟಾಫ್ ಕೂಡ. ಒಂದ್ ಎಂಜಿನ್ ಸರಿಯಾಗಿ ಸರ್ವಿಸ್ ಆಗಿಲ್ಲ ಅಥವಾ ಒಂದು ಗ್ಯಾಸ್ಕೆಟ್ ಸಿಕ್ಕಿಲ್ಲ ಅವನ್ಗೆ, he should not compromise, he should say no. Yes. ಆ ನೋ ಅನ್ನೋದು ಬಿಕಾಸ್ ಆಫ್ ದ ಪ್ರೆಷರ್ ಆಫ್ ದ ಜಾಬ್, ಬಿಕಾಸ್ ಆಫ್ ದ ಪ್ರೆಷರ್ ಆಫ್ ಸೀನಿಯರ್ಸ್, ನಮ್ಮ ಕಲ್ಚರ್ ಅಲ್ಲಿ ಸ್ವಲ್ಪ ಕಡಿಮೆ. ಸೊ ಇಟ್ಸ್ ನಾಟ್ ಎ ಸಿಂಗಲ್ ಪಾಯಿಂಟ್. ಎಕೋಸಿಸ್ಟಮ್ ಇಟ್ ಸೆಲ್ಫ್ ಇಸ್ ವೀಕ್. ಅಲ್ಲ, ಪ್ರಾಣನೇ ಅಫ್ಕೋರ್ಸ್, ಅದರಲ್ಲಿ ಏನು ದೊಡ್ಡವ್ರ ಪ್ರಾಣ ಸಣ್ಣವ್ರ ಪ್ರಾಣ ಅಂತಿಲ್ಲ. ಬಟ್ ಒಂದು ರಾಜ್ಯದ ಉಪಮುಖ್ಯಮಂತ್ರಿ ಹಿಂಗೆ ಸತ್ತೋಗ್ಬಿಟ್ರೆ ಹೈ ಟೈಮ್ ಅಲ್ಲ ಸರ್? ಇನ್ನೂ ಎಷ್ಟು ಸಾವುಗಳನ್ನು ನೋಡ್ಬೇಕು ನಾವು ಇಂಥವು? ಟೋಟಲ್ ಏವಿಯೇಷನ್ ಸೆಕ್ಟರ್ನ ಇನ್ನಷ್ಟು ಸೇಫ್ ಮಾಡೋದಕ್ಕೆ ಇನ್ನೂ ಎಷ್ಟು ಸಾವು ಇಂಥವು ನೋಡಬೇಕು ಅಂತ ನೋಡಿ. 2040 ಪ್ರೊಜೆಕ್ಟೆಡ್ ಪ್ಯಾಸೆಂಜರ್ ಗ್ರೋತ್ ಇಸ್ 1 ಬಿಲಿಯನ್. ಪ್ಯಾಸೆಂಜರ್ ಟ್ರಾಫಿಕ್ ಇನ್ ಇಂಡಿಯಾ 1 ಬಿಲಿಯನ್. 1 ಬಿಲಿಯನ್. ಓಕೆ. 2040 ಪ್ರೊಜೆಕ್ಟೆಡ್. ಅದಕ್ಕೆ ನಾವು ಪ್ರಿಪೇರ್ ಆಗಿದ್ದೀವಿ. ಇವತ್ತಿಗೆ 6 ಪಟ್ಟಾಗುತ್ತೆ ಅನ್ನೋದು ಹೇಳ್ತಾ ಇದ್ದಾರೆ ಪ್ರೊಜೆಕ್ಷನ್ಸ್. ಆ ತರ ಆದಲ್ಲಿ ನಮ್ಮ ಸೇಫ್ಟಿ ಮತ್ತೆ ರೆಗ್ಯುಲೇಷನ್ಸ್ ಫ್ರೇಮ್ ವರ್ಕ್ ನ ನಾವು ಟೈಟ್ ಮಾಡಲಿಲ್ಲ ಅಂದ್ರೆ ಇಟ್ಸ್ ಗೋಯಿಂಗ್ ಟು ಬಿ ಡಿಸಾಸ್ಟ್ರಸ್. ಎಸ್. ಈಗ ನೋಡಿ, ಏರ್ ಇಂಡಿಯಾನೇ 470 ಪ್ಲೇನ್ ಆರ್ಡರ್ ಮಾಡಿದೆ. ಹೌದು. ಈಗಿರೋ 1600ಕ್ಕೆ 25% ಜಾಸ್ತಿ ಒಂದು ಕಂಪನಿ ಆರ್ಡರ್ ಮಾಡಿದೆ. ಸೊ ಇಮ್ಯಾಜಿನ್ ದ ಗ್ರೋತ್. ಎಸ್. ಪ್ರಶಾಂತ್, ಮುಂದಿನ ಒಂದು ವಾರದಲ್ಲಿ 15 ದಿವಸದಲ್ಲಿ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ? ಒಂದು ಕ್ವಿಕ್ ಆನ್ಸರ್. ಅದೇ ನನಗನ್ಸುತ್ತೆ ನೋಡಿ, ಅಂತ್ಯಕ್ರಿಯೆ ಎಲ್ಲ ಆದಮೇಲೆ ಅಂತಿಮವಾಗಿ ಅಜಿತ್ ಪವಾರ್ ಬಣದ ಶಾಸಕರು ಏನು ಮಾಡ್ತಾರೆ ಅನ್ನೋದು ಡಿಸೈಡ್ ಆಗಬೇಕು. ಇಡೀ ವೆಸ್ಟ್ ಮಹಾರಾಷ್ಟ್ರದ ರಾಜಕಾರಣ ಓಪನ್ ಆಗಿದೆ ಇವತ್ತು. BJPಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ವೆಸ್ಟ್ ಮಹಾರಾಷ್ಟ್ರದಲ್ಲಿ ಬೆಳೆದಿದೆ. ಅದು ಶರದ್ ಪವಾರ್ ಮತ್ತು ಅಜಿತ್ ದಾದಾ ಪವಾರರ ಭದ್ರಕೋಟೆ ಅನಿಸ್ಕೊಳ್ತಾ ಇತ್ತು. ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ನೀವು ತೀರಾ ಕರ್ನಾಟಕದ ಬಾರ್ಡರ್ ಮಿರಜ್, ಸಾಂಗ್ಲಿ, ಸಾತಾರಾ, ಕರಾಡ್, ಪುಣಾ ವರೆಗೆ, ಅಹಮದ್ನಗರ್ವರೆಗೆ ನೀವು ತೆಗೆದುಕೊಂಡು ಹೋಗಿ NCPಯ ಪರ್ಫಾರ್ಮೆನ್ಸ್ ಬಿತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ. ಹೀಗಿರುವಾಗ ಈಗ ಅಜಿತ್ ಪವಾರರ ಸಾವು ಮತ್ತು ಶರದ್ ಪವಾರರ ವಯಸ್ಸು ಆಗಿರುವ ಸಂದರ್ಭದಲ್ಲಿ ಪವಾರ್ ಕುಟುಂಬ ತನ್ನ ರಾಜಕಾರಣವನ್ನು ಹೆಂಗೆ ಕನ್ಸಾಲ್ಡೇಟ್ ಮಾಡುತ್ತೆ ಅನ್ನೋದು ನೋಡಬೇಕು. BJPಗೆ ಇನ್ನೊಂದಿಷ್ಟು ಅವಕಾಶ ಓಪನ್ ಆಗುತ್ತಾ ಅಂತಕ್ಕಂಥದ್ದು ಕೂಡ ಇದೆ. ಯಾಕಂದರೆ ಇವರು ಒಂದು ರೀತಿ ಅನ್ಅಟ್ಯಾಚ್ ಶಾಸಕರಾದಂಗೆ ಆಗ್ಬಿಡ್ತಾರೆ ಈಗ. ಹೌದು. ಯಾರು? ಅಜಿತ್ ದಾದಾ ಪವಾರ್ ಜೊತೆಗಿದ್ದವು. ಅವ್ರು ಬಂದಿದ್ದೆ ಅಧಿಕಾರಕ್ಕೋಸ್ಕರ. ಮತ್ತು ಅಜಿತ್ ದಾದಾ ಪವಾರ್ ಇರಲಿ, ಶರದ್ ಪವಾರ್ ಇರಲಿ, ದೇ ಆರ್ ಪ್ಯೂರ್ಲಿ ಪವರ್ ಪೊಲಿಟಿಕ್ಸ್. ಅವ್ರು ಪವರ್ ಪೊಲಿಟಿಕ್ಸೇ ಮಾಡೋದು. ಹೀಗಿರುವಾಗ ಈಗ ಅವರು ವಾಪಸ್ ಯಾಕೆ ಮಹಾವಿಕಾಸ್ ಅಘಾಡಿ ಜೊತೆಗೇನು ಹೋಗಲ್ಲ ಶಾಸಕರು? ಹೌದು, ಅವರು ಅಧಿಕಾರದಲ್ಲೇ ಇರಬೇಕು ಅಂತಾರೆ. ಈ ಕಡೆ BJP ಏಕನಾಥ್ ಶಿಂದೆ ಜಗಳ ಶುರು ಆಗಿದೆ. ನಿನ್ನೆ ಕ್ಯಾಬಿನೆಟ್ಗೆ ಬಂದಿಲ್ಲ ಏಕನಾಥ್ ಶಿಂದೆ. ಹೌದು. ಹೀಗಿರುವಾಗ ಅದು ಏನೇನು ಚರ್ನಿಂಗ್ ಔಟ್ ಆಗುತ್ತೆ ಅಂತಕ್ಕಂಥದ್ದು ಕೂಡ ನೋಡ್ಬೇಕಾಗುತ್ತೆ. ಲೆಟ್ಸ್ ಇಂಟ್ರೆಸ್ಟಿಂಗ್ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ವಿಂಗ್ ಕಮಾಂಡರ್ ರಾಜೀವ್ ಸರ್. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.